ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಮ್ಮ ಮಮ್ಮಿಗೆ ಕಟ್ಟಿಂಗ್ ಮಾಡ್ಸೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೇರಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್ ಹೋಗೋಣ. ನನ್ನ ಶೂ ಎಲ್ಲ ಇಲ್ಲಿಲ್ಲೇ ಎಲ್ಲ ಎಸೆಯೋದು. ಝೂಮ್ ಆಗಿಲ್ಲ, ನಾನೇ ಹತ್ತಿರ ಇಟ್ಕೊಂಡು ಕೈ ಊಟಕ್ಕೆ ಆಗ ಆಗ್ತಾ ಇಲ್ಲ ಡೋರು. ಸೊ ಹಂಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪಾರ್ಲರ್ಗೆ ನಾವು ಹೋಗ್ತಾ ಇದ್ದೀವಿ. ಸೊ ಪಾರ್ಲರ್ ಹೆಸರು ಬಂದ್ಬಿಟ್ಟು ಲಿಲ್ಲಿಸ್ ಮೇಕ್ ಓವರ್ ಅಂತ. ಅವರು ಹೇರ್ ಕಟ್ಟಿಂಗ್ ಆಗಿರ್ಬೋದು, ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಬ್ಯೂಟಿ ಸಲೂನ್ ಆಗಿರ್ಬೋದು ಎಲ್ಲ ಮಾಡ್ತಾರೆ. ಪ್ರೊಫೆಷನಲ್ ಬ್ಯೂಟಿಷಿಯನ್ ಅಂಡ್ ಮೇಕಪ್ ಆರ್ಟಿಸ್ಟ್ ಅವರು. ಸೊ ಅವ್ರ ಅಡ್ರೆಸ್ ಬಂದ್ಬಿಟ್ಟು ಫಸ್ಟ್ ಮೇನ್ ರೋಡ್ KSP ಕಾಲೋನಿ, ಬಸವೇಶ್ವರ ನಗರ, ಫಸ್ಟ್ ಸ್ಟೇಜ್ ಅಲ್ಲಿ ಇದೆ. ಯಾರ್ಯಾರಿಗೆಲ್ಲ ಹೋಗ್ಬೇಕನ್ಸುತ್ತೋ, ಯಾರ್ಯಾರು ಬಸವೇಶ್ವರ ನಗರ ನಿಯರ್ ಅಲ್ಲಿ ಇದ್ದೀರೋ ಒಂದ್ಸಲಿ ಹೋಗಿ ಅಲ್ಲಿ ಚೆಕ್ ಮಾಡಿ ಹೇಗ್ ಮಾಡ್ತಾರೆ ಅಂತ. ಚೆನ್ನಾಗಿ ಮಾಡ್ತಾರೆ ಎಲ್ಲಾನು. ಸೊ ಹಾಗೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಹಾಗೆ ಅಡ್ರೆಸ್ ಗೊತ್ತಾಗ್ಲಿಲ್ಲ ಅಂದ್ರೆ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ ಅಡ್ರೆಸ್, ಅಲ್ಲೂ ಬೇಕಾದ್ರೆ ನೋಡ್ಕೊಬಹುದು. ಸೊ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ನಮ್ಮ ಮಮ್ಮಿ ಸ್ಟೆಪ್ ಕಟ್ಟಿಂಗು ಲೇಯರ್ ಕಟ್ಟಿಂಗು ಮಾಡಿಸಿದ್ರು. ನಮ್ಮ ಮಮ್ಮಿ ತುಂಬಾ ಚೆನ್ನಾಗಿ ಮಾಡಿದ್ರು. ಸೊ ಫಸ್ಟ್ ನಮ್ಮ ಮಮ್ಮಿ ಕೂದಲು ಈ ತರ, ಅಂದ್ರೆ ಫುಲ್ ಈ ತರ ಇದ್ದಿದ್ದು, ಸ್ಟ್ರೇಟ್ ಇಷ್ಟಿದ್ದು. ಸೊ ಅದ್ರಲ್ಲೇ ಒಂದು ಹಾಫ್ ಅಷ್ಟೇ ರಿಮೂವ್ ಆಗಿದ್ದಷ್ಟೇ. ಸೊ ಇವಾಗೆಲ್ಲ ಆಯ್ತು. ಮಾಮೂಲಿ ಹೇರ್ ಡ್ರೈಯರ್ ಇಂದ ಕರ್ಲಿ ಮಾಡ್ತಾ ಇದಾರೆ, ಕೂದಲು ಕರ್ಲಿ ಮಾಡ್ತಾ ಇದಾರೆ. ಸೊ ಕರ್ಲಿ ಹಂಗೆ ಇರ್ಲಿ ಅಂತ ಲಾಸ್ಟ್ ಅಲ್ಲಿ ಒಂದು ಸ್ಪ್ರೇ ಹೊಡೆದಿದ್ದಾರೆ ಅಷ್ಟೇ, ಫೈನಲ್ ಟಚ್ ಅದು. ಸೊ ಫೈನಲಿ ಎಲ್ಲ ಆಯ್ತು. ಸೊ ನಮ್ಮ ಮಮ್ಮಿದು ಫೈನಲ್ ಲುಕ್ ಈ ತರ ಇದೆ, ತುಂಬಾನೇ ಚೆನ್ನಾಗಿದೆ ನೋಡಿ. ಯಾರಿಗೆಲ್ಲ ಮೀಟ್ ಮಾಡ್ಬೇಕು ಅನ್ಸುತ್ತೋ ಪ್ಲೀಸ್ ಹೋಗಿ ಮೀಟ್ ಮಾಡಿ ಅವ್ರನ್ನ. ಅಂದ್ರೆ ಒಂದ್ಸಲಿನಾದ್ರೂ ಹೋಗಿ ಐಬ್ರೋ ಕೂಡ ಮಾಡ್ತಾರೆ ಅವರು. ಗಾಯ್ಸ್ ಟೈಮ್ ಬಂದು 6:44. ಸೊ ಇವಾಗ ಟೈಮ್ ಆಗಿದೆ, ಹೇರ್ ಕಟ್ಟಿಂಗು ಕೂಡ ಆಯಿತು. ಸೊ ಅದರದ್ದು ಕೂಡ ವಿಡಿಯೋ ಹಾಕ್ತೀವಿ. ಹಾಗೆ ಎಲ್ಲಿ ಬಂದಿದ್ವಿ, ಎಲ್ಲಿ ಹೇರ್ ಕಟ್ಟಿಂಗ್ ಮಾಡಿಸಿದ್ವಿ ಅಂತಲೂ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೊ ಇವಾಗ ಪಾನಿಪುರಿ ತಿನ್ನೋಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಪಾನಿಪುರಿ ತಿನ್ನೋಣ ಅಂತ ನಮ್ಮಲ್ಲಿ ಫೋರ್ಸ್ ಮಾಡಿದ್ವಿ. ಸೊ ಇವಾಗ ಪಾನಿಪುರಿ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಪಾನಿಪುರಿ ತಿನ್ನೋದಕ್ಕೆ ಬಂದ್ವಿ. ನಮ್ಮಮ್ಮನ ಹತ್ರ ತುಂಬಾ ಫೋರ್ಸ್ ಮಾಡಿ ನೀವು ಪಾನಿಪುರಿ ತಿನ್ಬೇಕು ಅಂತ ಅಂದ್ಬಿಟ್ಟು ಪಾನಿಪುರಿ ತಿನ್ನೋದಕ್ಕೆ ಬಂದ್ವಿ ಇವಾಗ. ಸೊ ನಮ್ಮ ಅಕ್ಕನಿಗೆ ಫಸ್ಟ್ ಕೊಟ್ಟೆ ನಾನು, ಯಾಕಂದ್ರೆ ಅವಳು ತಿನ್ಕೊಂಡ್ಬಿಟ್ರೆ ಆಮೇಲೆ ಬೇಕಾದ್ರೆ ನಾನು ತಿನ್ಬಿಟ್ಟು ಉಳಿಸ್ಬೋದಲ್ಲ ಅಂತ ಫಸ್ಟ್ ಕೊಟ್ಟೆ ಅವಳಿಗೆ. ನೆಕ್ಸ್ಟ್ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಮಾಮೂಲಿ ತಿನ್ನೋದು ನಮ್ಮ ಪಪ್ಪನ ಅಂಗಡಿ ಹತ್ರ, ಬಟ್ ಇಲ್ಲಿ ತಿನ್ಬೇಕಂತ. ಸೊ ಅದಕ್ಕೆ ಇಲ್ಲೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವಾಗ ಯಾವುದೋ ಒಂದು ಕಟ್ಟು ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮಮ್ಮ ನಮ್ಮ ಪಪ್ಪನ ಅಂಗಡಿಗೆ. ಇಷ್ಟು ತಕ್ಕ ಯಾವುದೋ ಆಂಟಿ ಜೊತೆ ಮಾತಾಡ್ಕೊಂಡು ನಿಂತಿದ್ರು ನಮ್ಮ ಅತ್ತೆ ಆಗೋರು. ಅವ್ರ ಜೊತೆ ನಮ್ಗೆ ಅತ್ತೆ ಆಗಬೇಕು, ಅವ್ರ ಜೊತೆ ಮಾತಾಡ್ಕೊಂಡು ನಿಂತಿದ್ರು ಇಷ್ಟ ತನಕ. ಸೊ ಬೇಗ ಹೋಗಬೇಕು. ಇನ್ನೂ ಬರ್ತೂ ಇಲ್ಲ, ಏನು ಓದೂ ಇಲ್ಲ. ನಾಳೆ ಅದರ ಡ್ಯೂಟಿ ಇರುತ್ತೆ, ನೋಡಬೇಕು. ಇವಾಗ ಟೈಮ್ ಆಲ್ರೆಡಿ 7:30. ಇವಾಗ ಬೇಗ ಹೋಗಬೇಕು. ಶಂಕರ್ ನನ್ನ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದೆ. ಸೊ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರು ಮಾತಾಡಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವ್ರು ಮಾತಾಡ್ತಿದ್ರಲ್ಲ, ಸುಮ್ಮನೆ ಯಾಕೆ ವೀಡಿಯೋ ಮಾಡೋದು ಬೇಡ ಅಂತ ಮಾಡಲಿಲ್ಲ. ಸೊ ಬೇಗ ಹೋಗ್ಬೇಕು. ಇವಾಗ ನಾವು ಬರೋದು ಒಂದು 8:30 ಆಗುತ್ತೆ. ಮನೆಗೆ ಅಷ್ಟೊಳಗೆ ಬರ್ಕೋಬೇಕು ಎಲ್ಲ ಮಾಡಬೇಕು. ಸೊ ಬೇಗ ಹೋಗೋಣ ಬನ್ನಿ ಗಾಯ್ಸ್. ಸೊ ಎಲ್ಲ ವೆಹಿಕಲ್ ಸೌಂಡ್ ಪಟ್ಟಿದ್ದು, ರೋಡ್ ಏನೋ ಒಂಥರ ಫುಲ್ ಸೈಲೆಂಟ್ ಗಾಯ್ಸ್. ಏನಂದರೆ ಏನೂ ಇಲ್ಲ ಈ ರೋಡಲ್ಲಿ, ಅಂದರೆ ಎಲ್ಲ ಖಾಲಿ ಹೊಡಿತಾ ಇದೆ ರೋಡೇ. ಸೊ ಗೈಸ್ ಹತ್ರ ಇದ್ದೀವಿ, ತಲುಪ್ತಾ ಇದ್ದೀವಿ.
ನಾನು ಸ್ವಲ್ಪ ದೂರ ಹೋದರೆ ಮನೆ ಸಿಗುತ್ತೆ. ಫುಲ್ ಸುಸ್ತಾಗೈತೆ. ನನ್ನ ವಾಯ್ಸ್ ನೋಡಿದ್ರೆ ಗೊತ್ತಾಗ್ತಿದೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಅಮ್ಮ ಸೊ ಮನೆ ತಲುಪಿದ್ವಿ ಗೈಸ್. ಅಂತೂ ಇಂತೂ ಮನೆ ತಲುಪಿದ್ವಿ. ನೋಡಿ ಹೆಂಗೆ ಬಿಟ್ಟು ಎಂಟ್ರಾದ್ವಿ ಮನೆ ಒಳಗೆ. ಫುಲ್ಲು ಅಲ್ಲಿಂದ ನಡ್ಕೊಂಡು ಹೋಗೋದು, ನಡ್ಕೊಂಡು ಬರೋದು ಫುಲ್ಲು ಸುಸ್ತಾಗ್ತೈತೆ ಇವಾಗಲೂ ಕೂಡ. ಇವಾಗ ಟೈಮ್ ಬಂದ್ಬಿಟ್ಟು 8:55, 9 o'clock. ಸೊ ಇವಾಗ ಬರೀಬೇಕು. ಅಮ್ಮ ನಾನು ಇಷ್ಟೊತ್ತಾಗುತ್ತೆ ಅಂತ ನಮ್ಮ ಮಮ್ಮಿ ನೋಡಿ ಕಟ್ ಮಾಡ್ಕೊಬಂದವ್ರೆ, ಹೇರ್ ಸ್ಟೈಲ್ ಮಾಡ್ಕೊಂಬಂದವ್ರೆ. ಇವಾಗ ಕನ್ನಡಿ ನೋಡ್ಬಿಟ್ಟು ಹಿಂಗೈತಾನೆ ಹೇರ್ ಸ್ಟೈಲ್ ಅಂತ ಹಿಂಗೆ ಅಲ್ಲಿ ನೋಡ್ಕೊತವ್ರೆ. ಕೂದಲು ಕಟ್ ಮಾಡ್ತಿದ್ಯಾ? ಸೊ ಏನಪ್ಪ, ಪಾರ್ಲರು ಮುಗ್ದಾದ್ಮೇಲೆ ಹಾಗೆ ಪಾನಿಪುರಿ ತಿಂದಾದ್ಮೇಲೆ ನನ್ನ ಫ್ರೆಂಡ್ ಜೊತೆ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ದೆ. ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾನಿಪುರಿ ತಿನ್ಬೇಕಾದ್ರೆ ವೀಡಿಯೋ ಮಾಡಿದ್ವಿ, ಹಾಗೆ ಜ್ಯೂಸ್ ಕುಡಿಬೇಕಾದ್ರೆ ವೀಡಿಯೋ ಮಾಡಲಿಲ್ಲ. ಇಷ್ಟ ಅಂದರೆ ಜ್ಯೂಸು ನಾನೇನೋ ಮಾಡ್ತಿದ್ದೆ ಅಂತ ಅಂದ್ಬಿಟ್ಟು ಹಂಗೆ ಅಲ್ಲೇ ಅದು ಎದುರುಗಡೆನೇ ಇರೋದು, ಅಪೋಸಿಟಲ್ಲೇ ಇರೋದು ಜ್ಯೂಸ್ ಅಂಗಡಿ. ಸೊ ಅದಕ್ಕೋಸ್ಕರ ನಾನೇನೋ ಮಾಡ್ತಿದ್ದೆ ಅಂದ್ಬಿಟ್ಟು ಜ್ಯೂಸ್ನ ಅಂಗಡಿಗೆ ತೊಗೊಂಬಂದಿದ್ರು. ಅಂಗಡಿನೇ ಎಷ್ಟೊತ್ತೆ ಯಾರಿಗೂ ರಿವೀಲ್ ಮಾಡೋದು ಬೇಡ, ಏನು ಶಾಪ್ ಮಾಡ್ತಾಯಿದ್ದೀವಿ ಅಂತಂದು ರಿವೀಲ್ ಮಾಡೋದು ಬೇಡ ಅಂದು ನಮ್ಮಮ್ಮ. ಸೊ ಅದಕ್ಕೋಸ್ಕರ ಏನು ಕೂಡ ರಿವೀಲ್ ಮಾಡ್ತಾಯಿಲ್ಲ. ಸೊ ಗೈಸ್, ಇಷ್ಟೇ ನನ್ನ ಬ್ಲಾಗ್. ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ಬ್ಲಾಗ್ ಇಷ್ಟ ಆಗಿದ್ದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಜೊತೆ ಸಿಗ್ತೀನಿ. ಬಾಯ್.